ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಉಷಾಸ್ ಕಿಚನ್. ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ಕಾಯಿ ಹೋಳಿಗೆ ಮಾಡಿದ್ದೀವಿ ಮತ್ತು ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಮಾಡಿದ್ದೀವಿ. ನಮ್ಮ ಮನೇಲಿ ಮಾಡಿರುವಂಥ ಕಾಯಿ ಹೋಳಿಗೆ ತುಂಬಾ ಯಮ್ಮಿಯಾಗಿ ಟೇಸ್ಟಿಯಾಗಿತ್ತು. ಸೊ ನಿಮಗೂ ಸಹ ಇದರ ಒಂದು ರೆಸಿಪಿ ಹೇಳೋಣ ತಿಳಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡ್ತಾ ಇರಿ. ಆ್ಯಡ್ ಮಾಡೋ ಇಂಗ್ರೀಡಿಯೆಂಟ್ಸ್ ಮಿಸ್ ಆಗುತ್ತೆ. ಚಿರೋಟಿ 200 ಗ್ರಾಮ್, ಮೈದಾ 3/4 kg, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, 2 ಟೇಬಲ್ ಸ್ಪೂನ್ ಆಯಿಲ್ ಮತ್ತು ಅರ್ಧ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು 3 ಅವರ್ ಚೆನ್ನಾಗಿ ನೆನೆಬೇಕು. ನಾನಿಲ್ಲಿ ಅರ್ಧ kgಯಷ್ಟು ಬೆಲ್ಲದ ಪುಡಿ ಜಾಗ್ರಿ ಪೌಡರನ್ನು ಯೂಸ್ ಮಾಡಿದ್ದೀನಿ. ಮತ್ತು ಇದಕ್ಕೆ ನಾನು 1 ಕಪ್ ಆಫ್ ನೀರನ್ನು ಹಾಕಿ ಅದು ಕರಗೋದಿಕ್ಕೆ ಅಂತ ಇಲ್ಲಿ ಇಟ್ಟಿದ್ದೀನಿ. ನಾನಿಲ್ಲಿ ಡಯಟ್ ಕಾನ್ಷಿಯಸ್ ಆಗಿರೋದ್ರಿಂದ ಇಲ್ಲಿ ಜಾಗ್ರಿ ಪೌಡರನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಬೆಲ್ಲನ ಯೂಸ್ ಮಾಡ್ಬೋದು. ಈಗ ಬೆಲ್ಲ ಎಲ್ಲ ಕರಗ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋ ಅಷ್ಟೊತ್ತಿಗೆ ಪಾಕಕ್ಕೆ ಆ್ಯಡ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊತೀನಿ. ಕಾಯಿ ಹೋಳಿಗೆಗೆ ನಾನು ಇಷ್ಟು ತೆಂಗಿನಕಾಯಿನ 3 ತೆಂಗಿನಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇದ್ರ ಜೊತೆಗೆ ನಾನು ಏಲಕ್ಕಿನೂ ಸಹ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಹುರಿಗಡಲೆ 1 ಕಪ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಯ್ಲಿಂಗ್ ಸ್ಟಾರ್ಟ್ ಆಗಿದೆ. ಈಗ ಪಾಕ ನೋಡಿ ಈ ರೀತಿ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರ್ತಾ ಇದೆ. ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು. ಈಗ 2 ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡಬೇಕು. ನೀರಿನಾಂಶ ಎಲ್ಲ ಹೋಗೋ ತನಕ ಹೀಗೆ ತಿರುಗಿ ಕೊಡ್ತಾ ಇರಬೇಕು. ಕಂಪ್ಲೀಟಾಗಿ ನೀರಿನಾಂಶ ಎಲ್ಲ ಪೂರ್ತಿಯಾಗಿ ಹೋಗಬೇಕು. ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಹುರಿಗಡಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೋತೀನಿ. ಈಗ ಇನ್ನೊಂದು 2 ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಎಲ್ಲ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ಸ್ಮಾಲ್ ಬಾಲ್ಸ್ ಥರ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಈಗಲೇ ಪಾಕದ ಘಮ ಬರ್ತಾ ಇದೆ. ಪಾಕ ಸ್ವಲ್ಪ ಆರಿದೆ. ಸೊ ಎಲ್ಲ ಈ ರೀತಿ ಚಿಕ್ಕದಾಗಿ ಉಂಡೆ ಮಾಡ್ಕೋತಾ ಇದ್ದೀನಿ. ಈಗ ಉಂಡೆನ ತೊಗೊಂಡು ಚೆನ್ನಾಗಿ ಈ ರೀತಿ ರೌಂಡ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ 1 ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಯಾವುದು ಆಯಿಲ್ ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅದನ್ನೇ ಇಲ್ಲಿ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಈ ರೀತಿ ರೌಂಡ್ ಮಾಡ್ಕೊಂಡಿದ ನಂತರ ಪಾಕನ ಇಟ್ಕೋತಾ ಇದ್ದೀನಿ ಮಿಡ್ಲಲ್ಲಿ. ಈ ಥರ ಪ್ರೆಸ್ ಮಾಡಿಕೊಂಡು ಇನ್ವರ್ಡ್ ಡೈರೆಕ್ಷನಲ್ಲಿ ಹಿಟ್ಟನ್ನು ಈ ರೀತಿ ಇಟ್ಕೋಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಫ್ಲ್ಯಾಟ್ ಮಾಡಿಕೊಂಡು ಇನ್ನೊಂದು ಕಡೆಯೂ ಇದೇ ರೀತಿ ರೌಂಡ್ ಮಾಡ್ಕೋಬೇಕು. ಕೈಯಿಂದಾನೇ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ನೋಡಿ ರೌಂಡ್ ಶೇಪಲ್ಲಿ ತೊಗೋಬೇಕು. ಈ ರೀತಿ ಪ್ರೆಸ್ ಮಾಡುವಾಗ ಏನಾದರೂ ಕಾಯಿ ತುರಿ ಏನಾದರೂ ಸಿಕ್ಕಿದಾಗ ಅದನ್ನು ಹಾಗೆ ತೆಗೆದುಬಿಡಿ. ಫಸ್ಟ್ ಈ ರೀತಿ ಒಂದು 5 ಹೋಳಿಗೆನ ತಟ್ಟಿ ಇಟ್ಕೋಬೇಕು. ನಂತರ ತವಾ ಮೇಲೆ ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಒಂದು 5 ಹೋಳಿಗೆ ತಯಾರಾಗಿರುತ್ತೆ ತಿನ್ನೋದಕ್ಕೆ. ಸ್ಟವ್ ಆನ್ ಮಾಡಿ ತವಾ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಹೋಳಿಗೆ ಹಾಕಿದ್ದೀವಿ. ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಬೇಯೋದಕ್ಕೆ ಅಂತ ಬಿಡಬೇಕು. ನಾನಿಲ್ಲಿ ಒಂದೇ ಸೈಡ್ ಮಾತ್ರ ಆಯಿಲ್ ಹಾಕಿದ್ದೀನಿ, ಏಕೆಂದರೆ ತುಂಬಾ ಆಯಿಲ್ ಯೂಸ್ ಮಾಡಿರ್ತೀವಿ. ಅದಕ್ಕೋಸ್ಕರ ಆದಷ್ಟು ಆಯಿಲ್ ಕಮ್ಮಿ ಯೂಸ್ ಮಾಡೋಣ ಅಂತ.
ಈಗ ಇನ್ನೊಂದು ಕಾಯಿ ಹೋಳಿಗೆ ಹಾಕ್ಕೊಂಡಿದ್ದೀವಿ ಮತ್ತು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಬಿಸಿಯಾದ ನಂತರ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡ್ಕೋಬೇಕು. ನಮ್ಮನೆಯೆಲ್ಲ ಹೋಳಿಗೆ ಘಮ ಘಮ ಬರ್ತಾ ಇದೆ. ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೋಳಿಗೆನ ಫ್ಲಿಪ್ ಮಾಡ್ಕೋತೀನಿ ಇನ್ನೊಂದು ಕಡೆಗೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ. ಹಬ್ಬಗಳ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಳೆ ಹೋಳಿಗೆ ಮಾಡಿದ್ವಿ. ಈಗ ಕೃಷ್ಣ ಜನ್ಮಾಷ್ಟಮಿಗೆ ಕಾಯಿ ಹೋಳಿಗೆ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಮ್ಮೆ ಟ್ರೈ ಮಾಡಿದ್ದು ತುಂಬಾ ಸಿಂಪಲ್ ಆಗಿದೆ, ಬೇಗನೆ ಬೇಗನೆ ಆಗುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಇದೆ. ನೀವು ನಿಮ್ಮ ಮನೇಲಿ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ನಾನೀಗ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ. ನಿಮ್ಮ ಬಾಯಲ್ಲೂ ನೀರು ಬರ್ತಿದೆಯಾ? ನೀವು ನಿಮ್ಮ ಮನೇಲಿ ಇದೇ ರೀತಿ ಟ್ರೈ ಮಾಡಿ. ನಾನೀಗ ಹೋಳಿಗೆ ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀನಿ. ತುಪ್ಪನ ಈ ರೀತಿ ತೊಗೊಂಡು ತಿಂದಾಗ ವಾವ್, ಸೂಪರ್ ಯಮ್ಮಿ ಟೇಸ್ಟಿಯಾಗಿದೆ. ಶ್ಯೂರ್ ನಿಮ್ಮ ಬಾಯಲ್ಲೂ ನೀರು ಬರ್ತಿದೆ ಅಂತ. ನೀವು ಸಹ ಟ್ರೈ ಮಾಡಿ, ನಿಮ್ಮ ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ, ಸೂಪರ್ಬಾಗಿದೆ. ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಾನೀಗ ಹೋಳಿಗೆ ಖಾಲಿ ಮಾಡಬೇಕು. ಬಾಯ್ ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.